ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿನ್ನರ್ ಮೀಟಿಂಗ್ ವಿಚಾರ. ಡಿನ್ನರ್ ಮೀಟಿಂಗ್ ಮಾಡಿದ್ರೆ ಅದಕ್ಕೆ ನಾನೇನು ಮಾಡಲಿ, ನಾನು ಏನು ಹೇಳಬೇಕು ಹೇಳಾಕಿದೆ, ಬೇರೆಯವರು ಏನು ಹೇಳ್ತಾರೆ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡಲ್ಲ. ಬೆಳಗಾವಿಯಲ್ಲಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. DCM DK ಶಿವಕುಮಾರ್ ಅವರ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಏನು ಸರ್, ಅವ್ರು ನೋಡಿದ್ರೆ ಅವರು ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗೆ ಅದಕ್ಕೆ ನಾನೇನು ಮಾಡಲಿ ಅಂತ ಹೇಳಿದ್ದಾರೆ. ನಾನು ಏನು ಹೇಳಬೇಕೋ ಅದನ್ನು ಹೇಳಿದ್ದೀನಿ ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಸೊ ಇವಾಗ ಆಯಿತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನು ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ ಅದಕ್ಕೆ ನಾನೇನು ಮಾಡೋಕ್ಕಾಗಿತ್ತು ರೀ. ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾ ಏನು ಹೇಳಿ ಮಾಡೋಕ್ಕಾಗ್ತದೆ? ಅದಕ್ಕೆಲ್ಲ ಸೊ ಇವಾಗ ಆಯಿತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನು ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ ಅದಕ್ಕೆ ನಾನೇನು ಮಾಡೋಕ್ಕಾಗಿತ್ತು ರೀ. ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾ ಏನು ಹೇಳಿ ಮಾಡೋಕ್ಕಾಗ್ತದೆ? ಅದಕ್ಕೆಲ್ಲ ಯತೀಂದ್ರ ಅವರು ಕಳೆದ 4 ದಿನದಲ್ಲಿ ಕೊಟ್ಟಂತೆ 2 ಸ್ಟೇಟ್ಮೆಂಟ್, ಸೋಮವಾರ ಮತ್ತು ಗುರುವಾರ 2 ದಿನ ಕೊಟ್ಟಿದ್ದು. ನಮ್ಮ ಸಿದ್ದರಾಮಯ್ಯನವರೇ 5 ವರ್ಷ CM ಆಗಿರ್ತಾರೆ, ಹೈಕಮಾಂಡ್ ನಾಯಕರು ಹೇಳಿಬಿಟ್ಟಿದ್ದಾರೆ ಎಲ್ಲಾನು ಅಂತ ಹೇಳಿದ್ದ ಸ್ಟೇಟ್ಮೆಂಟು ಇವತ್ತು ನಾನಾ ರೀತಿಯಾಗಿ ಚರ್ಚೆ ಕಾರಣ ಆಗೋದ್ರ ಜೊತೆಗೆ ಕಾಂಗ್ರೆಸ್ನಲ್ಲಿ ಹಲ್ಚಲ್ ಗೆಬ್ಬಿಸಿದೆ. ಇದರ ನಡುವೆ ಡಿನ್ನರ್ ಪಾಲಿಟಿಕ್ಸ್ ಕೂಡ ಜಾಸ್ತಿ ಆಗಿದೆ. ಹೀಗಿರಬೇಕಾದ್ರೆ ಅವರು ಡಿನ್ನರ್ ಮಾಡಿದ್ರೆ ನಾನೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನಾನು ಏನೇನು ಹೇಳಬೇಕಾಗಿತ್ತು ಅದನ್ನೆಲ್ಲ ಹೇಳಾಗಿದೆ. ನಾನು ಹೇಳಿರೋದಕ್ಕೆ ಬೇರೆ ಯಾರೋ ಏನೋ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ನಾನು ಉತ್ತರ ಕೊಡ್ಕೊಂಡು ಕೂರೋಕ್ಕಾಗಲ್ಲ. ನಾನು ಏನು ಹೇಳಬೇಕಾಗಿತ್ತು ಅದನ್ನು ತಿಳಿಸಿ ಆಗಿದೆ ಅನ್ನುವಂಥ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಸೊ ಯತೀಂದ್ರ ಅವರು ಈ ಥರದ ಸ್ಟೇಟ್ಮೆಂಟ್ ಕೊಡಬಾರ್ದಿತ್ತು, ಇದರ ಅವಶ್ಯಕತೆ ಇರಲಿಲ್ಲ, ಈಗ ಯಾಕೆ ಕೊಡಬೇಕಾಗಿತ್ತು, ಈ ಎಲ್ಲ ಚರ್ಚೆಗಳು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಇದರ ಬೆನ್ನಲ್ಲೇ ಡಿನ್ನರ್ ಪಾಲಿಟಿಕ್ಸ್ ಕೂಡ ಜಾಸ್ತಿ ಆಗಿದೆ. ಬಟ್ ಅದಕ್ಕೆ ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಅವ್ರು ಮಾತಾಡಿದ್ದಾರೆ. ನಾನು ಏನು ಮಾಡೋದಕ್ಕಾಗತ್ತೆ, ನಾನು ಏನು ಹೇಳಬೇಕಾಗಿತ್ತು ಅದನ್ನು ಹೇಳಾಗಿದೆ ಅನ್ನೋದು ಅವ್ರು ಹೇಳ್ತಾ ಇರೋದು. ಸೊ ಯತೀಂದ್ರ ಅವರು ಇವತ್ತೂ ಕೂಡ ಒಂದು ವೇಳೆ ಅದೇ ಥರದ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಮತ್ತೊಂದಷ್ಟು ಚರ್ಚೆ ಕಾರಣವಾಗ್ತಾ ಇತ್ತು. ಸಾಕು ಕೊಟ್ಟಿರೋ ಸ್ಟೇಟ್ಮೆಂಟು, ಇನ್ನು ಸ್ಟೇಟ್ಮೆಂಟ್ ಕೊಡೋಕೆ ಹೋಗಬೇಡಿ ಅಂತ ಯಾರಾದರೂ ಹೇಳಿದಾರೋ ಏನು ಕತೆನೋ ಗೊತ್ತಿಲ್ಲ. ಯಾಕಂದರೆ ನಿನ್ನೆ ಸುಮಾರು 1 ಗಂಟೆಗಳ ಕಾಲ CM ಮತ್ತು ಯತೀಂದ್ರ ಅವರು ಮಾತನಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಏನು ಚರ್ಚೆ ಮಾಡಿದ್ದಾರೆ, ಏನು ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ಗುಟ್ಟು ಬಿಟ್ಕೊಟ್ಟಿಲ್ಲ. ಅದೇ ಇವರು ಮಾತಾಡಿದ ನಂತರ ಚರ್ಚೆಗಳು ಜೋರಾಗಿದ್ದಂತೂ ಹೌದು. ಸೊ ಹಾಗಾಗಿ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಮೇಲೆ, ಯತೀಂದ್ರ ಅವರು ಏನು ಹೇಳ್ತಾರೆ, ಏನು ಹೇಳ್ಬೋದು ಅನ್ನೋದ್ರ ಮೇಲೆ ಎಲ್ಲರೂ ನಿಗಾ ಇಟ್ಟಿದ್ದಾರೆ. ಯಾಕಂದರೆ DK ಶಿವಕುಮಾರ್ ಅವರ ಆಪ್ತ ಬಣದವ್ರು ಹೇಳ್ತಾ ಇರೋದು ಕೂಡ ಅದೇ ವಿಚಾರ. ಅವ್ರು ಹೇಳಿದ್ರೆ ಏನೂ ಆಗಲ್ಲ, ನಾವು ಹೇಳಿದ್ರೆ ನೋಟಿಸ್ ಕೊಡ್ತಾರೆ ಅಂತ.